ಇಲಾಖೆಯಲ್ಲಿ ವಾಯುಭಾರ ಕುಸಿತ ಆಗಿದ್ದರಿಂದ 2 ರಾಜ್ಯಗಳಲ್ಲಿ ಬಿರುಗಾಳಿ ಸಮೇತ ಭಾರೀ ಮಳೆ ಆಗುವುದು ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಆದ್ದರಿಂದ ಜನರು ಸುರಕ್ಷಿತವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೋರಿಕೊಳ್ಳಲಾಗಿದೆ. ಹಾಗೆ ಜನರು ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರವಾಗಬೇಕೆಂದು ಸಹ ಕೋರಿಕೊಳ್ಳಲಾಗಿದೆ. ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳ ಈ ಪರಿಸ್ಥಿತಿಯಲ್ಲಿ ಸನ್ನದ್ಧರಾಗಿರಬೇಕೆಂದು ಸಹ ಕೋರಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಮೇಘನಾ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಶಿಕ್ಷೆಗೊಳಗಾದಂತಹ 3 ಖೈದಿಗಳು ವಿನೀತ್, ಪುನೀತ್, ಅದ್ವೈತ್ ಕೇಂದ್ರ ಕಾರಾಗೃಹದಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ಎನ್ನುವ ಸುದ್ದಿ ಇದೀಗ ಬಂದಿದೆ. ರಂಜಿತ್, ಭಾಸ್ಕರ್ ಸರ್, ಸಿಟಿನಲ್ಲಿರೋ ಚೆಕ್ ಪೋಸ್ಟ್ ನೆಲ್ಲ ಅಲರ್ಟ್ ಮಾಡಿ. ಎಲ್ಲಾ ವೆಹಿಕಲ್ಸ್ ಬಿಡದೆ ಚೆಕ್ ಮಾಡಿ. ಎಲ್ಲಾ ಪಬ್ಲಿಕ್ ವೆಹಿಕಲ್ಸ್ ಚೆಕ್ ಮಾಡಿ. ಶಾಪಿಂಗ್ ಮಾಲ್, ಥಿಯೇಟರ್ಸ್, ಬಸ್ ಸ್ಟ್ಯಾಂಡ್ಸ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಹಾಸ್ಪಿಟಲ್ಸ್ ಇನ್ಕ್ಲೂಡಿಂಗ್ ಆಂಬ್ಯುಲೆನ್ಸ್. ಯಾರನ್ನು ಬಿಡಬಾರ್ದು. ಐ ಆಮ್ ಕ್ಲಿಯರ್? ಎಸ್ ಸರ್. ಗುಡ್. ಡಿಸ್ಪರ್ಸ್. ಒಂದು ಪ್ರೆಸ್ ಮೀಟ್ ಆಗಲಿದ್ದು, ಪ್ರೆಸ್ ಮೀಟ್ ನಲ್ಲಿ ಖೈದಿಗಳು ಪರಾರಿ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಎಸಿಪಿ ನರಸಿಂಹ ಏನು ವಿವರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕಾತರರಾಗಿದ್ದಾರೆ. ಗುಡ್ ಈವ್ನಿಂಗ್ ಎವರಿಬಡಿ. ಕೈದಿಗಳು ಅದ್ ಹೇಗಷ್ಟು ಈಸಿಯಾಗಿ ತಪ್ಪಿಸ್ಕೊಂಡು ಹೋದ್ರು? ಈ ತರ ರೇಪ್ ಮಾಡಿರೋ ಕೈದಿಗಳನ್ನೆಲ್ಲ ಹೊರಗಡೆ ಬಿಟ್ರೆ ಪ್ರಜೆಗಳಿಗೆ ರಕ್ಷಣೆ ಎಲ್ಲಿರುತ್ತೆ ಸರ್? ಇಷ್ಟೊಂದು ಜನ ಪೊಲೀಸರು ಏನ್ ಮಾಡ್ತಾ ಇದಾರೆ ಸರ್? ಅದು ನಿಮ್ ಫೇಲ್ಯೂರ್. ಐ ಮೀನ್ ಪೊಲೀಸ್ ಫೇಲ್ಯೂರ್ ಅನ್ಕೋಬಹುದಾ? ನಿಮ್ ಕ್ವಶನ್ಸ್ ಮುಗಿತಾ? ಇನ್ನು ಏನಾದ್ರೂ ಇದೆಯಾ? ತಪ್ಪಿಸ್ಕೊಂಡಿರೋ ಖೈದಿಗಳನ್ನ ಇದುವರೆಗೂ ಹಿಡಿದೇ ಇರೋದಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಅಸಮರ್ಥ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಯಾರಂದಿದ್ದು? ಯಾರಂದಿದ್ದು? ಸಡನ್ ಆಗಿ ಬಿರುಗಾಳಿ ಬಂದ್ರೆ ವಾತಾವರಣನೇ ಅಸಮರ್ಥ ಅಂತೀರಾ? ಅವಕಾಶ ಸಿಕ್ಕಿದೆ ಅಂತ ಬಾಯಿಗೆ ಬಂದಂಗೆಲ್ಲ ಪ್ರಶ್ನೆ ಕೇಳಬೇಡಿ. ನೆಕ್ಸ್ಟ್. ಸರ್, ಖೈದಿಗಳು ತಪ್ಪಿಸ್ಕೊಂಡು 2 ಗಂಟೆ ಆಯ್ತು. ಯಾವಾಗ ಹಿಡಿತೀರಾ? ತಪ್ಪಿಸ್ಕೊಂಡಿರೋ ಕೈದಿಗಳು ಪಿಕ್ ಪಾಕೆಟರ್ಸ್ ಅಲ್ಲ. ಒಂದು ಹೆಣ್ಣನ್ನ ಕ್ರೂರವಾಗಿ ರೇಪ್ ಮಾಡಿ ಮರ್ಡರ್ ಮಾಡಿರುವಂತ ನಟೋರಿಯಸ್ ಕ್ರಿಮಿನಲ್ಸ್. ಆವತ್ತು ನಾನು ಅವ್ರನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡುವಾಗ ಮಾಡಿದೆ. ಅದು ನಿಮ್ಗೆಲ್ಲ ಗೊತ್ತು. ನಾನು ಒಂದು ವಿಷಯ ನಿಮ್ಗೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ನೀವು ಮೈಕ್ ಮೂಲಕ ಅವ್ರು ರೀಚ್ ಆಗೋಷ್ಟರಲ್ಲಿ ನನ್ ಬುಲೆಟ್ ಅವ್ರಿಗೆ ತಾಕತ್ತೆ. ಸೇಫ್ ಅಲ್ಲ. ಮೊದಲು ಇಲ್ಲಿಂದ ಹೋಗೋಣ ಬನ್ನಿ. ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ದಯವಿಟ್ಟು
ನನ್ನ ಹಸ್ಬೆಂಡ್ ಹೊರಗೆ ಹೋಗಿದ್ದಾರೆ. ಎನಿ ಟೈಮ್ ಬರ್ಬೋದು. ಬಂದಿದ್ದು ಪೊಲೀಸ್ ಆಗಿರ್ಲಿ ಯಾರೇ ಆಗಿರ್ಲಿ, ನಾವಿಲ್ಲಿದ್ದೀವಿ ಅಂತ ಹೇಳಿದ್ರೆ ಹೋಗ. ಬಂದ್ರು. ಮೇಲೆ ಹೋಗೋಣ. ಬಂದ್ರು ಕಬೋರ್ಡ್ ಒಳಗೆ ಹೋಗೋಣ.